ಬಿಹಾರದ ರಾಜಕೀಯ ಚಿತ್ರಣವನ್ನು ಕಟ್ಟಿಕೊಡೋದಕ್ಕೆ ನನ್ನ ಜೊತೆಗೆ ಜೆ ಡಿ ಯುನ ಮಾಜಿ ರಾಜ್ಯಸಭಾ ಸದಸ್ಯರು ಹಾಗೂ ಜೆ ಡಿ ಯುನ ನಾಯಕರು ಹಾಗೆ ಕರ್ನಾಟಕದವರೇ ಆಗಿರುವಂಥ ಅನಿಲ್ ಹೆಗಡೆ ಅವರು ಜಾಯ್ನ್ ಆಗ್ತಿದ್ದಾರೆ. ಅವ್ರ ಜೊತೆಗೆ ಮಾತಾಡೋಣ. ಅನಿಲ್ ಹೆಗಡೆ ಅವರೇ, ಮೊದಲನೇದಾಗಿ ಸ್ವಾಗತ. ನಿಮಗೆ ತುಂಬ ಖುಷಿ ಆಗುತ್ತೆ ಬಿಹಾರದ ನೆಲದಲ್ಲಿ ನೀವು ಕರ್ನಾಟಕದಿಂದ ಬಂದು ಇಲ್ಲಿ ರಾಜಕಾರಣ ಮಾಡ್ತಾ ಇರುವಂಥದ್ದು. ಅಫ್ಕೋರ್ಸ್ ಜಾರ್ಜ್ ಫರ್ನಾಂಡಿಸ್ ಕೂಡ ಮಾಡಿದರು, ಅವರ ಸಹಪಾಠಿಗಳಾಗಿ ಅವ್ರ ಜೊತೆಗೆ ಕೆಲಸ ಮಾಡಿದವರಾಗಿ ನಿಜಕ್ಕೂ ಈ ನೆಲದಲ್ಲಿ ನೀವು ಕೂಡ ರಾಜಕೀಯ ಮಾಡ್ತಾ ಇರುವಂಥದ್ದು ಒಂದು ಹೆಮ್ಮೆಯ ಸಂಗತಿ. ಇನ್ನು ಬಿಹಾರದ ಚುನಾವಣೆ ಬಗ್ಗೆ ಮಾತನಾಡಿದ್ರೆ, ನಿನ್ನೆ ಮುಗಿದಂಥ ಒಂದು ಚುನಾವಣೆ ಬಗ್ಗೆ ಮಾತನಾಡೋದಾದರೆ, ಆಗಲೇ ಎಲ್ಲ ಎಕ್ಸಿಟ್ ಪೋಲ್ಗಳು ಸುಮಾರು 160 ತನಕ ಬರ್ಬೋದು ಎನ್ ಡಿ ಎ ಅಂತ ಹೇಳ್ತಾರೆ. ಎನ್ ಡಿ ಎ ಮತ್ತೆ ವಾಪಸ್ ಬರುತ್ತೆ ಅಂತ ಹೇಳ್ತಿದ್ದಾರೆ. ನಿಮ್ಮ ಪಕ್ಷದಲ್ಲಿ ವಾತಾವರಣ ಹೇಗಿದೆ ಸರ್? ಯಾವ ರೀತಿ ವಿಶ್ವಾಸ ಇದೆ? ಮೊದಲನೇದಾಗಿ ನಿಮ್ಮ ವ್ಯೂವರ್ಸಿಗೆ ನಮಸ್ಕಾರ. ನೀವು ಒಪಿನಿಯನ್ ಪೋಲ್ಸ್ ಬಗ್ಗೆ ಕೇಳಿದ್ರಿ. ನಾವು ಒಪಿನಿಯನ್ ಪೋಲ್ಸ್ ಬಗ್ಗೆ ನಮ್ಮ ಪಾರ್ಟಿ ಲೀಡರ್ಗಳು ಯಾವಾಗಲೂ ಕೂಡ ತಲೆ ಕೆಡಿಸ್ಕೊಂಡಿರುವುದಿಲ್ಲ. ಅವರ ಜವಾಬ್ದಾರಿ ಏನಿದೆ, ನಮ್ಮ ಪಾರ್ಟಿದು ಸರ್ಕಾರದಲ್ಲಿ ಜವಾಬ್ದಾರಿ ಏನಿದೆ ಅದನ್ನು ಮಾಡುವುದು, ಅದ್ರ ಬಗ್ಗೆ ಮಾತ್ರ ಅವರು ಅದರಲ್ಲಿ ನಿರತರಾಗಿರ್ತಾರೆ ಹೊರತು ಒಪಿನಿಯನ್ಸ್ ಪೋಲ್ಸ್ಗಳ ಬಗ್ಗೆ ಅಲ್ಲ. ಯಾವಾಗ ನಿತೀಶ್ ಕುಮಾರ್ ಅವರಿಗೆ ಈಗ ಬಿಹಾರ್ನ ಮುಖ್ಯಮಂತ್ರಿ ಸ್ಥಾನ ಸಿಕ್ತು, ಆ ದಿವಸದಿಂದ ಇವತ್ತಿನವರೆಗೆ ಅವರು ನಿರಂತರವಾಗಿ ಏನು ನಾವು ನಮ್ಮ ಸಣ್ಣ ವಯಸ್ಸಿನಲ್ಲಿ ಏನು ಸಮಾಜವಾದ ವಿಚಾರದ ಬಗ್ಗೆ ನಾವು ಏನು ತಿಳ್ಕೊಂಡಿದ್ವಿ, ಆ ವಿಚಾರವನ್ನು ಇಂಪ್ಲಿಮೆಂಟ್ ಮಾಡುವುದರಲ್ಲಿ ದೇಶದ ಸಮಾಜವಾದಿಗಳಲ್ಲಿ ಪ್ರಥಮ ವ್ಯಕ್ತಿ ನಿತೀಶ್ ಕುಮಾರ್ ಅಂತ ನನಗೆ ಅನ್ನಿಸ್ತಾ ಇದೆ. ಅಂದರೆ ಇಲ್ಲಿ ಏನು ನಾವೇನು ಶ್ರೀಮಂತರು ಬಡವರು ಮಧ್ಯೆ ಏನು ಅಸಮಾನತೆಯನ್ನು ಹೋಗಲಾಡಿಸುವುದಾಗಲಿ, ಪುರುಷ ಮಹಿಳೆಯರ ಮಧ್ಯದಲ್ಲಿ ಅಸಮಾನತೆ ಹೋಗಲಾಡಿಸುವುದಾಗಲಿ, ಮೇಲ್ಜಾತಿ ಕೆಳಜಾತಿಯವರ ಮಧ್ಯದಲ್ಲಿ ಇರುವಂಥ ಅಸಮಾನತೆಯನ್ನು ಹೋಗಲಾಡಿಸುವುದಾಗಲಿ, ನಗರ ಪ್ರದೇಶ ಮತ್ತು ಗ್ರಾಮೀಣ ಪ್ರದೇಶದ ಮಧ್ಯದಲ್ಲಿ ಇರುವಂಥ ಹೋಗಲಾಡಿಸೋದಾಗಲಿ, ಇದರ ಎಲ್ಲದರ ಬಗ್ಗೆ ನಿತೀಶ್ ಕುಮಾರ್ ಅವರು ಇಂಪಾರ್ಟೆಂಟ್ ಮುಖ್ಯ ಹೆಜ್ಜೆಯನ್ನು ಇಟ್ಟಿದ್ದಾರೆ. ಕಾನೂನುಗಳನ್ನು ತರುವ ಮೂಲಕ ಮತ್ತು ಇಲ್ಲಿ ಅದನ್ನು ಇಂಪ್ಲಿಮೆಂಟೇಷನ್ ಮಾಡುವುದರ ಮೂಲಕ. ಉದಾಹರಣೆಗಾಗಿ ಅವರು ಮುಖ್ಯಮಂತ್ರಿ ಆದಾಗ ಯಾವುದೇ ಬೇಡಿಕೆ ಇಲ್ಲದೇ ಇದ್ದರೂ ಕೂಡ ಅವರು ಪಂಚಾಯತ್ ರಾಜ್ ಎಲೆಕ್ಷನನ್ನು ಅನೌನ್ಸ್ ಮಾಡಿ ಅದರಲ್ಲಿ ಮಹಿಳೆಯರಿಗೆ 50% ರಿಸರ್ವೇಷನನ್ನು ಏನು ಕೊಟ್ಟಿದ್ದಾರೆ. ಬಿಹಾರ ಈ ಕಾರಣದಿಂದ ಇಡೀ ದೇಶದಲ್ಲಿ ಪ್ರಥಮ ರಾಜ್ಯ ಮಹಿಳೆಯರಿಗೆ ಪಂಚಾಯತ್ ಮತ್ತು ಲೋಕಲ್ ಅಥಾರಿಟೀಸ್ ಎಲೆಕ್ಷನಲ್ಲಿ 50% ರಿಸರ್ವೇಷನ್ ಕೊಡೋದ್ರಲ್ಲಿ. ಇವತ್ತು ನೀವು ನೋಡ್ಬೋದು, ಇಡೀ ರಾಜ್ಯದಲ್ಲಿ 8,400 ಪಂಚಾಯತ್ಗಳಲ್ಲಿ 4,200 ಮಂದಿ ಮಹಿಳೆಯರು ಮುಖ್ಯ ಆಗಿದ್ದಾರೆ, ಪ್ರಧಾನಿಗಳಾಗಿದ್ದಾರೆ. ಇದು ಸಶಕ್ತೀಕರಣದ ಕಡೆ ಮೊದಲ ಹೆಜ್ಜೆ. ಇದರ ನಂತರ ಇಡೀ 2000 ನಂತರ 2006 ನಂತರ ಇಡೀ ದೇಶದ ಬೇರೆ ಬೇರೆ ಸ್ಟೇಟ್ನಲ್ಲಿ ಕೂಡ ಇದು ಬಂದಿದೆ. ಇಲ್ಲಿ ಇನ್ನೊಂದು ವಿಷಯ ನಾನು ಹೇಳಬೇಕಾದ್ರೆ, ಇದು ಏನು ನಗರ ಪ್ರದೇಶ ಮತ್ತು ಗ್ರಾಮೀಣ ಪ್ರದೇಶದ ಮಧ್ಯದಲ್ಲಿ ನಗರ ಪ್ರದೇಶದಲ್ಲಿ ಏನು ಫೆಸಿಲಿಟೀಸ್ ಏನು ಸಿಗ್ತವೆ ಅದು ಗ್ರಾಮೀಣ ಪ್ರದೇಶಕ್ಕೆ ಕೂಡ ಸಿಗಬೇಕು. ಉದಾಹರಣೆಗಾಗಿ ಎಲ್ಲ ಮುನ್ಸಿಪಾಲ್ಟಿಗಳಲ್ಲೇ ನೀರು ಸಿಗ್ತದೆ. ಹಳ್ಳಿಗಳಲ್ಲಿ ಆ ಥರ ಇರಲಿಲ್ಲ. ಮಹಿಳೆಯರಿಗೆ ದೂರದಿಂದ ನೀರು ತರಬೇಕಾಗ್ತಾಯಿತ್ತು. ಸೊ ಈ ಎಲ್ಲ ಇದನ್ನು ನೋಡಿ ನಿತೀಶ್ ಕುಮಾರ್ ಅವರು ಹರ್ ಘರ್ ನಲ್ ಕಾ ಜಲ್ ಅನ್ನುವ ಏನು ಕಾರ್ಯಕ್ರಮವನ್ನು ತಂದರು. ಇದರಿಂದಾಗಿ ಹಳ್ಳಿಗಳಲ್ಲಿ ಕೂಡ ಪ್ರತಿ ಹಳ್ಳಿಗಳಲ್ಲಿ ಮನೆಯಲ್ಲಿ ಟ್ಯಾಪ್ ವಾಟರ್ ಏನು ಸಿಗ್ತಾ ಇದೆ. ಇದನ್ನು ಕೂಡ ರೆಕಗ್ನೈಸ್ ಮಾಡಿ ನಮ್ಮ ಆದರಣೀಯ ಪ್ರಧಾನಮಂತ್ರಿಗಳು ನರೇಂದ್ರ ಮೋದಿಯವರು ಇದನ್ನು ದೇಶದ ಮಟ್ಟದಲ್ಲಿ ಇದನ್ನು ಅಡಾಪ್ಟ್ ಮಾಡಿ ಜಲ್ ಜೀವನ್ ಮಿಷನ್ ಅನ್ನುವ ಏನು ಕಾರ್ಯಕ್ರಮ ಏನು ಶುರು ಮಾಡಿದರು. ಈ ಥರ ಅನೇಕ ಕಾರ್ಯಕ್ರಮಗಳನ್ನು ನಿತೀಶ್ ಕುಮಾರ್ ಅವರು ಇಲ್ಲಿ ತಂದಿದ್ದಾರೆ. ಎಜುಕೇಷನ್ ಸಂಬಂಧಪಟ್ಟ ಹಾಗೆ ಕೂಡ ಇಲ್ಲಿ ಅವರು ಅಧಿಕಾರದಲ್ಲಿ ಬಂದ ಸಮಯದಲ್ಲಿ ಅವರ ಸರ್ವೆ ಪ್ರಕಾರ 25 ಲಕ್ಷ ಶಾಲೆಗೆ ಹೋಗುವ
ಏಜಿನ ಮಕ್ಕಳು, ವಯಸ್ಸಿನ ಮಕ್ಕಳು ಏನೋ ಸ್ಕೂಲ್ಗೆ ಹೋಗ್ತಾ ಇರಲಿಲ್ಲ. ಅಂಥವರಿಗೆ ವಾಪಸ್ಸು ಸ್ಕೂಲ್ಗೆ ತರುವ ಇದಕ್ಕೆ ಅವರು ಬೈಸಿಕಲ್, ಮಹಿಳೆಯರಿಗೆ, ಹೆಣ್ಮಕ್ಳಿಗೆ ಬೈಸಿಕಲ್ ಸ್ಕೀಮನ್ನೇನು ಶುರು ಮಾಡಿದರು. ಇದರಿಂದ ಮಕ್ಕಳನ್ನು ಸ್ಕೂಲಿಗೆ ಅಟ್ರ್ಯಾಕ್ಟ್ ಮಾಡುವ ಹಾಗೆ ಇವರ ಈ ಎಲ್ಲ ಅನೇಕ ಕಾರ್ಯಕ್ರಮಗಳನ್ನು, ಹೆಣ್ಮಕ್ಳನ್ನು ಕೂಡ ಅವರು ಎಜುಕೇಟ್ ಮಾಡುವ ಕಾರ್ಯಕ್ರಮಗಳನ್ನು ಶುರು ಮಾಡಿದರು. ಅದರ ಕಾರಣಕ್ಕೋಸ್ಕರ ಇಲ್ಲಿ ಫರ್ಟಿಲಿಟಿ ರೇಟ್ ಏನು ಹಿಂದೆ 4.3 ಇತ್ತು, ಇದು 2.9ಕ್ಕಿಂತನೂ 9 ಆಲ್ರೆಡಿ ಬಂದಿತ್ತು, ಈಗ ಇನ್ನೂ ಕೂಡ ಕಡಿಮೆ ಬಂದಿದೆ. ಇದೆಲ್ಲ ಕಾರಣ ನಿತೀಶ್ ಕುಮಾರ್ ಅವರು ಇಷ್ಟು ದಿವಸದಿಂದ ಮಾಡಿದ ಕಾರ್ಯ. ಇದು ಅಲ್ಲದೆ ಆ ಹೊತ್ತಿನಲ್ಲಿ ಬಹಳ ಭಯದ ವಾತಾವರಣವಿತ್ತು. ಇಲ್ಲಿ ಯಾರು ಸುರಕ್ಷಿತವಾಗಿರಲಿಲ್ಲ. ಮಕ್ಕಳನ್ನು ಕಿಡ್ನ್ಯಾಪಿಂಗ್ ಆಗುವಂಥದ್ದು, ಜನರು ಮೋಟರ್ ಸೈಕಲ್ ಖರೀದಿ ಮಾಡಲಿಕ್ಕೆ ಹೆದರ್ತಾ ಇದ್ದರು. ಯಾರಾದರೂ ಮೋಟರ್ ಸೈಕಲ್ ಖರೀದಿ ಮಾಡಿದರೆ ಅವರನ್ನು ಅಪಹರಣ ಆಗ್ತದೆ ಅಂತ ಹೇಳಿ, ಅವ್ರ ಹತ್ರ ಹಣ ಇದೆ, ಅಪಹರಣ, ಈ ಥರದ ವಾತಾವರಣ ಇತ್ತು. ನಿತೀಶ್ ಕುಮಾರ್ ಅಧಿಕಾರದ ಬಂದ ತಕ್ಷಣ ಆ ವರ್ಷದಲ್ಲಿ ಹತ್ತಿರ 1 ಲಕ್ಷ ಕ್ರಿಮಿನಲ್ಗಳನ್ನು ಜೈಲಿಗೆ ಕಳಿಸಿದರು. ಈ ಜೈಲಿಗೆ ಕಳಿಸಿದ ಕಾರಣ ಎಲ್ಲರಿಗೆ ಇಲ್ಲಿ ಸುರಕ್ಷತೆ, ಜನರಿಗೆ ಸೇಫ್ ಅನುಭವ ಮಾಡಲಿಕ್ಕೆ ಜನರು ಶುರು ಮಾಡಿದರು. ಮತ್ತು ಇಲ್ಲಿ ಡೆವಲಪ್ಮೆಂಟ್ಗೆ ಸಂಬಂಧಪಟ್ಟಾಗೆ ನಾನು ನಿಮಗೆ ಈಗಲೇ ಹೇಳಿದ ಪ್ರಕಾರ ಇಡೀ ಒಂದು ಸ್ಟೇಟ್ನ ಒಂದು ಕೊನೆಯಿಂದ ಸ್ಟೇಟ್ನ ರಾಜಧಾನಿಗೆ ಬರಲಿಕ್ಕೆ 5-5:30 ಗಂಟೆಯಲ್ಲಿ ನೀವು ಈಗಲೂ ಬೈ ರೋಡ್ ಬರ್ಬೋದು. ಈ ಥರದ ವ್ಯವಸ್ಥೆ ಹಳ್ಳಿಗಳಲ್ಲಿ ಕೂಡ, ರೂರಲ್ ರೋಡ್ಸ್ ಕೂಡ ಅದೇ ಪ್ರಕಾರ ಇವರು ಮಾಡಿದ್ದಾರೆ. ಒಂದು ಪ್ರಶ್ನೆ ಇದೆ ಇಲ್ಲಿ, ಈ ಸರ್ಕಾರ ಅಂತ ಬಂದಾಗ ಆ್ಯಂಟಿ ಇನ್ಕಂಬೆನ್ಸಿಗಳು ಬರೋದು ಸಹಜ, ಅದು ಬೇರೆ ಬೇರೆ ಕಾರಣಕ್ಕೋಸ್ಕರ ಬರುತ್ತೆ. ಅಫ್ಕೋರ್ಸ್ ಅಭಿವೃದ್ಧಿ ಮಾಡಿರುವಂಥ ಎಲ್ಲ ಸರ್ಕಾರಗಳು ಸಡನ್ನಾಗಿ ವಾಪಸ್ ಬರದೇ ಇರುವಂಥ ಉದಾಹರಣೆ ಕೂಡ ಇದೆ. 25 ವರ್ಷ ಅಥವಾ 20 ವರ್ಷದಿಂದ ಆ್ಯಂಟಿ ಇನ್ಕಂಬೆನ್ಸಿ ತಟ್ಟಲ್ಲ ಅನ್ನುವಂಥ ವಿಶ್ವಾಸ ಯಾಕೆ? ಈಗ ಜನಗಳಿಗೆ ಕೆಲಸ ಮಾಡಿದ್ದೀವಿ ಒಂದು ಭಾಗ, ಅಥವಾ ಇಲ್ಲಿನ ರಾಜಕೀಯ ಸಮೀಕರಣ, ಜಾತಿ ಸಮೀಕರಣ JDUಗೆ, ನಿತೀಶ್ ಕುಮಾರ್ಗೆ ನಿಮಗೆ ಸಹಾಯ ಆಗ್ತಾ ಇದೆಯಾ? ಇಲ್ಲಿ ಮುಖ್ಯವಾಗಿ ಜನರು ಕನಿಷ್ಠ 35 ವಯಸ್ಸಿನ ಮೇಲಿನ ಜನರು ಹಿಂದೆ 20 ವರ್ಷ ಹಿಂದೆ ಬಿಹಾರ್ ಯಾವ ಥರ ಇತ್ತು ಅದು ಅವರು ನೋಡಿದ್ದಾರೆ. ಆ ಕಾರಣಕ್ಕೋಸ್ಕರ ಅವರಿಗೆ ಅದೇ ನೆನಪು ಬರ್ತದೆ. ಏನು ಬಿಹಾರ್ನಲ್ಲಿ ಏನು ಕ್ರೈಮ್, ಯಾವ ಪ್ರಮಾಣದಲ್ಲಿ ಕ್ರೈಮ್ ಇತ್ತು, ಏನು ನಮ್ಮ ಈಗ ಅಪೋಸಿಷನಲ್ಲಿ ಯಾರಿದ್ದಾರೆ ಅವರು ವಾಪಸ್ ಬಂದರೆ ಅದೇ ವಾತಾವರಣ ಮುಂದುವರಿತದೆ, ಒಂದು ವಿಷಯ. ಇನ್ನೊಂದು, ನಿತೀಶ್ ಕುಮಾರ್ ಅವರು ಮುಖ್ಯಮಂತ್ರಿ ಆದ ದಿವಸದಿಂದ ಇಲ್ಲಿ ಯಾವ ರೀತಿಯಲ್ಲಿ ಎಲ್ಲ ವರ್ಗದ ಜನರಿಗೆ ಅವರು ಸೇಫ್ ಗಾರ್ಡ್ ಅವರನ್ನು ಮಾಡಿದ್ದಾರೆ. ಉದಾಹರಣೆಯಾಗಿ ನಾವು ಏನು ಜನತಾ ದಳ ಹಿಂದೆ ನಾವೇನಿದ್ವಿ, ಅಲ್ಲಿಂದ ಹೊರಗಡೆ ಬರಲಿಕ್ಕೆ ನಮ್ಮದು ಮುಖ್ಯ 2-3 ಕಾರಣಗಳಲ್ಲಿ, 3 ಕಾರಣಗಳನ್ನು ಹೇಳ್ತೇವೆ. ಒಂದು, ಭ್ರಷ್ಟಾಚಾರ. ಏನೋ ನಮ್ಮದೇ ಪಾರ್ಟಿಯ ಸರ್ಕಾರ ಆ ಟೈಮಿನಲ್ಲಿ ಲಾಲು ಯಾದವ್ ಅವರು ಮುಖ್ಯಮಂತ್ರಿ ಆಗಿದ್ದರು, ಅದರ ವಿರುದ್ಧ ಇತ್ತು, ಆ ಭ್ರಷ್ಟಾಚಾರದ ವಿರುದ್ಧ ನಮ್ಮದು ಒಂದು ವಿಷಯ ಇತ್ತು. ಇನ್ನೊಂದು, ಆ ಕಾಲದಲ್ಲಿ ಏನೋ ಲಾ ಆ್ಯಂಡ್ ಆರ್ಡರ್ ಹದಗೆಟ್ಟಿತ್ತು, ಆ ವಿಷಯ ಇತ್ತು. ಇನ್ನೊಂದು ವಿಷಯ ಇತ್ತು, ನಾವು ಸರ್ಕಾರ ಬರಬೇಕಿಂತ ಒಂದು 4 ತಿಂಗಳ ಹಿಂದೆ 90ನೇ ಇಸ್ವಿಯಲ್ಲಿ ನಮ್ಮದು ಇಲ್ಲಿ ಬಿಹಾರ್ನಲ್ಲಿ ಜನತಾದಳದ ಸರ್ಕಾರ ಬರಬೇಕಿಂತ ಮೊದಲು ಏನೋ ಕಾಂಗ್ರೆಸ್ನ ಸರ್ಕಾರ ಇತ್ತು. ಆ ಹೊತ್ತಿನಲ್ಲಿ ಏನೋ ಬಾಗಲ್ಪುರ್ ರಯಾಟ್ಸ್ನಲ್ಲಿ ಹಿಂದೂ ಮುಸ್ಲಿಂ ಏನೋ ಗಲಾಟೆ ಆಗಿ ಅದರಿಂದ ಏನೋ 100 ಮುಸ್ಲಿಂ ಏನೋ ಬುಚರಿಂಗ್ ಆಗಿತ್ತು. ಅವರುಗಳಿಗೆ ಏನು ಮುಂದಿನ 15 ವರ್ಷ ಲಾಲು ಯಾದವ್ ಅವರು ಮತ್ತು ಅವ್ರ ಹೆಂಡತಿಯ ರಾಬಡಿ ದೇವಿಯವರ ಕಾಲದಲ್ಲಿ ಅವರಿಗೇನು ನ್ಯಾಯ ಸಿಗಲಿಲ್ಲ ಆ ಪರಿವಾರದವರಿಗೆ. ಮತ್ತು ಯಾರು ಅದನ್ನು ಇನ್ಸ್ಟಿಗೇಟ್ ಮಾಡಿದರು, ಆ ವಾಯ್ಲೆನ್ಸು, ಆ ಪರ್ಪಟ್ರೇಟರ್ಸ್ ಆಫ್ ವಾಯ್ಲೆನ್ಸ್ ಯಾರಿದ್ದರು ಅವರುಗಳನ್ನು ಜೈಲಿಗೆ ಕಳಿಸಲಿಲ್ಲ. ಇದು ಎಲ್ಲ ನಮ್ಮ ಒಂದು ಪಾರ್ಟಿ, ನಾವು ಜನತಾದಳದಿಂದ ಹೊರಗಡೆ ಬರಲಿಕ್ಕೆ, ಲಾಲು ಯಾದವ್ ಅವರಿಂದ ವಿರುದ್ಧ ನಾವು ಹೊರಗಡೆ ಬರಲಿಕ್ಕೆ ಇದು ಮುಖ್ಯ ಕಾರಣವಾಗಿತ್ತು.